ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ತಮ್ಮನ ಜಾಣ್ಮೆ ಎಂಬ ಒಂದು ಕಥೆಯನ್ನು ಹೇಳಲಿದ್ದೇನೆ. ಒಂದೂರಲ್ಲಿ ಅಣ್ಣ ತಮ್ಮಂದಿರಿಬ್ರು ವಾಸವಾಗಿದ್ರು. ಅಣ್ಣನು ನೋಡೋಕೆ ತುಂಬಾ ಗಟ್ಟಿಮುಟ್ಟಾಗಿದ್ರು, ಬುದ್ಧಿಯಲ್ಲಿ ಮಾತ್ರ ದಡ್ಡ. ಆದ್ರೆ ತಮ್ಮ ನೋಡೋಕೆ ತುಂಬಾ ಪೀಚು, ಬುದ್ಧಿಯಲ್ಲಿ ಮಾತ್ರ ತುಂಬಾ ಗಟ್ಟಿಗನಾಗಿದ್ರು. ಹೀಗಿರುವಾಗ ಒಂದಿನ ಅಣ್ಣನು ಕೆರೆಯ ಕಡೆಗೆ ಹೊರಟ್ರು. ಆ ಊರಲ್ಲಿ ಒಂದು ಸುಂದರವಾದ ಕೆರೆ ಇತ್ತು. ಕೆರೆಯ ಮಧ್ಯಭಾಗದಲ್ಲಿ ಒಂದು ಸೇಬಿನ ಮರ ಇತ್ತು. ಆ ಮರದಲ್ಲಿ ನೂರಾರು ಸೇಬು ಹಣ್ಣುಗಳು ಬಿಟ್ಟಿದ್ವು. ಅಣ್ಣನಿಗೆ ತುಂಬಾ ಚೆನ್ನಾಗಿ ಈಜು ಬರ್ತಿತ್ತು. ತಮ್ಮನಿಗೆ ಈಜು ಕೂಡ ಬರ್ತಿರ್ಲಿಲ್ಲ. ಅಣ್ಣನು ಕೆರೆಯಲ್ಲಿ ಈಜ್ಕೊಂಡು ಹೋಗಿ ಸೇಬಿನ ಮರದ ಮೇಲೆ ಕೂತ್ಕೊಂಡು ಸೇಬು ಹಣ್ಣನ್ನು ಕಿತ್ಕೊಂಡು ತಿಂತಾ ಇದ್ರು. ಪಾಪ, ತಮ್ಮನಿಗೆ ಈಜು ಕೂಡ ಬರ್ತಿರ್ಲಿಲ್ವಲ್ಲ, ಹಾಗಾಗಿ ದಡದಲ್ಲೇ ಕೂತ್ಕೊಂಡು ಚಿಂತೆ ಮಾಡ್ತಾ ಇದ್ರು. ಅಣ್ಣ ತಿನ್ನುತ್ತಿರುವ ಹಣ್ಣನ್ನು ತನಗೆ ತಿನ್ನಲು ಆಗುತ್ತಿಲ್ಲವಲ್ಲ ಅಂತ ಪರಿತಪಿಸ್ತಾ ಇದ್ರು. ಅಣ್ಣ, ನಿನ್ ಬಳಿ ಇರುವಂತಹ ಹಣ್ಣನ್ನು ನನಗೂ ಕೂಡ ಒಂದು ತಿನ್ನೋಕ್ ಕೊಡು ಅಂತ ಕೇಳಿದ್ರು. ನಾನೂ ಕೂಡ ಹಣ್ಣನ್ನು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ದೈನ್ಯದಿಂದ ಬೇಡ್ಕೊಂಡ್ರು. ಆದ್ರೆ ಅಣ್ಣ ಮಾತ್ರ ಹಠಮಾರಿ ತಮ್ಮನಿಗೆ ಒಂದೂ ಹಣ್ಣನ್ನು ತಿನ್ನೋಕೆ ಕೊಡ್ಲೇ ಇಲ್ಲ. ದಡದಲ್ಲಿ ಕುಳಿತಿದ್ದಂತಹ ತಮ್ಮ ಹೇಗಾದ್ರೂ ಮಾಡಿ ಅಣ್ಣನಿಂದ ಹಣ್ಣನ್ನು ಕಸಿದುಕೊಳ್ಬೇಕು ಅಂತ ಒಂದು ಉಪಾಯ ಮಾಡ್ತಾರೆ. ಅಲ್ಲೇ ಬಿದ್ದಿದ್ದಂತಹ ಒಂದು ಕಲ್ಲನ್ನು ತಗೊಂಡು ಅಣ್ಣನ ಕಡೆಗೆ ಜೋರಾಗಿ ಬೀಸ್ತಾರೆ. ಆಗ ಕೋಪಗೊಂಡಂತಹ ಅಣ್ಣ ತನ್ನ ಕೈಯಲ್ಲಿದ್ದ ಸೇಬು ಹಣ್ಣನ್ನು ತಮ್ಮನ ಕಡೆಗೆ ಬಿಸಾಕ್ಬಿಡ್ತಾರೆ. ದಡದಲ್ಲಿ ಕೂತಿದ್ದಂತಹ ತಮ್ಮ ಹರ್ಷದಿಂದ ಸೇಬು ಹಣ್ಣನ್ನು ತಗೊಂಡು ತಿನ್ನೋಕ್ ಶುರು ಮಾಡ್ತಾರೆ. ಆ ದಡ್ಡ ಅಣ್ಣ ಕೋಪದಿಂದ ಕೈಯಲ್ಲಿದ್ದ ಹಣ್ಣನ್ನು ಕಳ್ಕೊಂಡ್ರು. ಈ ಕಥೆಯ ನೀತಿಪಾಠ ಏನಪ್ಪಾ ಅಂತಂದ್ರೆ, ಶಕ್ತಿಗಿಂತ ಯುಕ್ತಿ ಒಳ್ಳೆಯದು ಅಂತ. ಧನ್ಯವಾದಗಳು.